ನೋಡಿ ಸ್ನೇಹಿತರೆ, ನಾನಿವತ್ತು ಪಾಲಕ್ ಸೊಪ್ಪಿಂದು ದೋಸೆ ಮಾಡೋಕ್ಕೆ ಅಕ್ಕಿ ನೆನೆಸ್ತಾ ಇದ್ದೀನಿ. ದೋಸೆಗೆ ಒಂದು ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದಿಡಿ ಅವಲಕ್ಕಿ ಹಾಕೋತಾ ಇದ್ದೀನಿ. ನೋಡಿ, ಒಂದು ಅಲ್ಲಿಡಿ ಉದ್ದಿನ ಬೇಳೆ, ಇದು ಉದ್ದಿನ ಕಾಳು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ಪೂನು ಸೀಮೆ ಅಕ್ಕಿ ಹಾಕಿದ್ದೀನಿ. ಬಾರ್ಲಿ ಅಕ್ಕಿ ಅಂತಾರಲ್ಲ, ಇದು ಸಾಗುದೋನು ಅಂತಾರಲ್ಲ, ಅದು ಹಾಕಿದ್ದೀನಿ. ನೋಡಿ, ಒಂದು ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನು ತೊಗರಿಬೇಳೆ, ಒಂದು ಸ್ಪೂನ್ ಹೆಸರುಬೇಳೆ, ನೋಡಿ ಒಂದು ಸ್ಪೂನ್ ಮೆಂತ್ಯ. ಇಷ್ಟು ಹಾಕ್ಬಿಟ್ಟು ಇಷ್ಟನ್ನೂ ಚೆನ್ನಾಗಿ ಒಂದು 3-4 ಸಲ ನೀರು ಹಾಕಿ ತೊಳೆದ್ಕೊಂಡು ತೊಗೊಂಬರ್ತೀನಿ. ನೋಡಿ ಸ್ನೇಹಿತರೆ, ತೊಳ್ಕೊಂಡು ತಂದಿದ್ದೀನಿ. ಒಂದು 3-4 ಸಲ ಚೆನ್ನಾಗಿ ತೊಳೆದು ತೊಗೊಂಬಂದಿದ್ದೀನಿ. ಈಗ ಅದು ಮುಳುಗ ಅಷ್ಟು ನೀರು ಹಾಕ್ಬಿಟ್ಟು ಒಂದು 4ರಿಂದ 5 ಗಂಟೆ ನೆನ್ಕೊಂಡ್ರೆ ಸಾಕು. ಇದು ನೋಡಿ ಸಾಕು. ಇಷ್ಟು ಇದೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಚೆನ್ನಾಗಿ ತೊಳೆದು ಫಿಲ್ಟ್ರ್ ನೀರೇ ಹಾಕಿದ್ದೀನಿ. ಇದನ್ನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡೋಣ ನೆನೆಲಿ. ನೋಡಿ ಸ್ನೇಹಿತರೆ, ಅಕ್ಕಿ ನೆನೆಸಿದ್ನಲ್ಲ, ಈಗ 4ರಿಂದ 5 ಗಂಟೆ ನೆಂದಿದೆ. ರುಬ್ಕೊಂಬಂದ್ಬಿಡೋಣ. ಈಗ ಮಿಕ್ಸಿಗೆ ಹಾಕ್ಕೊಂಡು ಇದೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನೈಸ್ಗೆ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಈಗ ನೋಡಿ ಸ್ನೇಹಿತರೆ, ಈಗ ಇದು ಆಯಿತು. ರುಬ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಒಂಚೂರು ಮಿಕ್ಸಿ ತೊಳೆದು ನೀರು ಹಾಕ್ಬಿಟ್ಟು ಇಟ್ಬಿಡೋಣ. ನೋಡಿ ಸ್ನೇಹಿತರೆ, ಮಿಕ್ಸಿ ತೊಳೆದ್ಬಿಟ್ಟು ಒಂಚೂರು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ತಿಲ್ಲ, ಅಷ್ಟೇ ನೀರು. ಈಗ ತಟ್ಟೆ ಮುಚ್ಚಿಬಿಟ್ಟು ನೈಟೆಲ್ಲ ಬಿಟ್ಬಿಡೋಣ. ಬೆಳಗ್ಗೆ ತನಕ ಪರ್ಮೆಂಟ್ ಆಗಿ. ನೋಡಿ ಸ್ನೇಹಿತರೆ, ಪಾಲಕ್ ದೋಸೆಗೆ ಪಾಲಕ್ ಸೊಪ್ಪು ಒಂದು 2 ಚಿಕ್ಕ ಸೊಪ್ಪು 2 ಕಂತೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೋಸ್ಕೊಂಡು ತೊಳ್ಕೊಂಡು ತಂದಿದ್ದೀನಿ. ಈಗ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ಈ ಥರ ಹಾಕ್ಬಿಟ್ಟು ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕ್ಕವು ಒಂದು 4 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ನಾಟಿ ಶುಂಠಿ. ಇದು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಕೆಮಿಕಲ್ ಏನು ಹಾಕಿಲ್ಲ. ಸ್ವಲ್ಪ ಜೀರಿಗೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಇಷ್ಟೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ, ಎಲ್ಲನೂ ಹಾಕ್ಕೊಂಡ್ರೆ ದೋಸೆ ಮಾಡ್ತಾಯಿದ್ರೆ ಘಮ ಘಮ ಅಂತ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇವೆಲ್ಲನೂ ಹಾಕ್ಕೋತಾ ಇದ್ದೀನಿ. ಈಗ ನೀರು ಹಾಕಲ್ಲ, ಹಾಗೇ ಮುಚ್ಚಳ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ನೈಸ್ಗೆ ರುಬ್ಕೊಂಡಿದ್ದೀನಿ. ಈಗ ನೀರೇನು ಹಾಕಿಲ್ಲ, ಅದೇ ನೀರು ಬಿಟ್ಕೊಳುತ್ತಲ್ಲ, ಹಾಗಾಗಿ ನೀರೇನು ಹಾಕಿಲ್ಲ ನಾನು. ಈಗ ನೋಡಿ, ಒಂದು ಪಾತ್ರೆಗೆ ಮುಗಿಸ್ಕೊಳ್ಳಿ. ನಿಮ್ಗೆ ಹಚ್ಕೊಂಡಿದ್ದೀನಿ. ಇದಕ್ಕೆ ದೋಸೆ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕೋಣ. ಈಗ ನೋಡಿ ಆಗಿದೆ. ಈಗ ಹಿಟ್ಟು ಹಾಕೊಂಬಿಡೋಣ. ದೋಸೆ ಹಿಟ್ಟು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈಗ ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾಕಷ್ಟೇ. ಈಗ ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಗಟ್ಟಿ ಇದೆ. ಈಗ ದೋಸೆ ಹಾಕಕ್ಕೆ ಬಂದಿದೆ. ನೋಡಿ ಸ್ನೇಹಿತರೆ, ಕಲ್ಲು ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಕಲ್ಲು ರೆಡಿ ಮಾಡ್ಕೊಂಡು ದೋಸೆ ಹಾಕ್ತೀನಿ. ಎಣ್ಣೆ ನಾನು ಈರುಳ್ಳಿ ಒಳಗೆ ಎಣ್ಣೆ ಹಚ್ತಾ ಇದ್ದೀನಿ. ಹಚ್ಚಿಬಿಟ್ಟು ದೋಸೆ ಹಾಕೋಣ. ಈಗ ದೋಸೆ ಹಾಕೋಣ. ಎಷ್ಟು ಚೆನ್ನಾಗಿ ಬರ್ತಾ ಉಂಟು.
ಈಗ ಮುಚ್ಚಿಬಿಟ್ಟು ಬೇಯಿಸೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಗ್ರೀನು ಮಕ್ಕಳಿಗೆ ಸೊಪ್ಪು ತಿಂದೇ ಇದ್ದವಕ್ಕೆ ಈ ಥರ ಪಾಲಕ್ ಸೊಪ್ಪು, ಯಾವ ಸೊಪ್ಪನ್ನಾರು ಹಾಕಿ ಮಾಡಿ ನೀವು. ನುಗ್ಗೆ ಸೊಪ್ಪು ಹಾಕಿ, ಕಾಯಿಬೆಟ್ಲೆ ಸೊಪ್ಪು ಹಾಕಿ, ನೀವು ಯಾವುದೇ ಸೊಪ್ಪು ತರ್ತೀರ ಆ ಸೊಪ್ಪುಗಳು ಹಾಕಿ ನೀವು ಈ ಥರ ಮಾಡಿಕೊಡಿ ಮಕ್ಕಳಿಗೆ. ತುಂಬ ಇಂಟ್ರೆಸ್ಟಾಗಿ ತಿಂತಾಯಿದೆ. ಈಗಿನ ಮಕ್ಕಳು ತರಕಾರಿ ಸೊಪ್ಪು ಏನು ತಿನ್ನಲ್ಲ ನೋಡಿ. ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಾಗಿ ತಿಂತಾವೆ ಮಕ್ಕಳು. ಈಗ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಣ್ಣು ನೋಡ್ಕೊಂಡು ಹಾಕ್ತೀನಿ. ಇನ್ನೊಂದು ಹಾಕ್ತೀನಿ. ಗಿರಿಯಾಗೂ ಮಾಡ್ಬೋದು, ಸಾಫ್ಟಾಗೂ ಮಾಡ್ಕೋಬೋದು. ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಇದು ಒಂದು ತೆಗೆದುಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಿರುವು ಹಾಕೋಣ. ಎಷ್ಟು ಚೆನ್ನಾಗಿದೆ ಕಲರು. ಈಗ ತೆಕ್ಕೊಂಬಿಡೋಣ. ಈಗ ನೋಡಿ ಸ್ನೇಹಿತರೆ, ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ದೋಸೆ ರೆಡಿ ಆಯಿತು. ಸರ್ವ್ ಮಾಡ್ತಾಯಿದ್ದೀನಿ ಈಗ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂದರೆ ನೋಡಿ, ಅಷ್ಟು ಸಾಫ್ಟಾಗೂ ಬರ್ತವೆ, ಅಷ್ಟು ಗರಿಯಾಗೂ ಮಾಡ್ಕೋಬೋದು. ನೋಡಿ ಫುಲ್ಲು ಚೆನ್ನಾಗಿ ಬಂದವೆ. ಒಂದಕ್ಕಿಂತ ಒಂದು ಹೆಚ್ಚು, ಒಂದಕ್ಕಿಂತ ಒಂದು ಹೋಲ್ಗಳು ನೋಡಿ ಎಷ್ಟು ಚೆನ್ನಾಗಿ ಹೋಲ್ ಬಂದಿವೆ ಅಂತ. ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿವೆ ದೋಸೆಗಳು, ಅಷ್ಟು ಚೆನ್ನಾಗಿ ಬಂದಿವೆ. ಈಗ ನೋಡಿ ಇದಕ್ಕೆ ಶೇಂಗಾ ಚಟ್ನಿ ಮಾಡ್ಬೋದು, ತೆಂಗಿನಕಾಯಿ ಚಟ್ನಿ ಮಾಡ್ಬೋದು, ಕಡಲೆಬೇಳೆ ಚಟ್ನಿ ಮಾಡ್ಬೋದು. ಯಾವುದಾದ್ರೂ ಚೆನ್ನಾಗಿರ್ತದೆ ನೋಡಿ. ಶೇಂಗಾ ಚಟ್ನಿ ಮಾಡಿದ್ದೀನಿ ನಾನು. ಈಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಅಷ್ಟು ಚೆನ್ನಾಗಿರ್ತದೆ. ಈಗ ನೋಡಿ ಸ್ನೇಹಿತರೆ, ಸರ್ವ್ ಮಾಡಿದ್ದೀನಿ. ತಿಂದು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ತಿಂದುಬಿಟ್ಟು ನಾನು ನಿಮಗೆ, ನೀವು ನಿಮ್ಮ ಮನೇಲೂ ಮಾಡಿ ತಿಂದು ನೋಡಿ ಹೇಳಿ ನನಗೆ. ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ನೀವು ಮಾಡಿ ತಿಂದು ನೋಡಿ ಹೇಳಿ ನನಗೆ. ತುಂಬ ಈಸಿ ಮಾಡೋದು. ಮಾಮೂಲಿ ದೋಸೆ ಇಟ್ಟು ಮಾಮೂಲಿ ರುಬ್ಕೊಳ್ಳಿ. ಸೊಪ್ಪು ತೊಗೊಂಡು ಬೆಳಗ್ಗೆ ನೀವು ದೋಸೆ ಮಾಡುವಾಗ ರುಬ್ಬಿಟ್ಟು ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಹಾಕಿ ಬರೀ ಪ್ಲೈನು ಮಾಡ್ಬೋದು. ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ರುಬ್ಬುವೆ, ಶುಂಠಿ ಇದೆಲ್ಲನೂ ಕುಯ್ಬೋದು. ತುಂಬ ಚೆನ್ನಾಗಿರ್ತದೆ, ಘಮ ಅಂತ ಚೆನ್ನಾಗಿರ್ತದೆ. ಹಾಕಿ ನೋಡಿ ನೀವು ನಮಗೆ ಕಮೆಂಟ್ ಹಾಕಿ ಹೆಂಗೆ ಬಂತು ಅಂತ. ಥ್ಯಾಂಕ್ ಯು. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ.